ಯುಗಾದಿ ಹಬ್ಬ ಬಂದೇ ಬಿಡ್ತು. ಹಬ್ಬದ ದಿನ ಬೆಳಗ್ಗೆ ಏಳ್ತಲೆ ನಾವೇನೇನ್ ಮಾಡ್ತೀವಿ? ಮನೆ ಬಾಗಿಲಿಗೆ ಮಾವಿನ ತೋರಣ ಕಟ್ತೀವಿ, ಹೊಸ ಬಟ್ಟೆ ಹಾಕೋತೀವಿ, ಬೇವು ಬೆಲ್ಲ ತಿಂತೀವಿ, ಪಂಚಾಂಗ ಕೇಳ್ತೀವಿ. ಆದ್ರೆ ಒಂದು ಪ್ರಶ್ನೆ, ಈ ಎಲ್ಲಾ ಸಂಪ್ರದಾಯಗಳ ಹಿಂದೆ ಇರುವ ನಿಜವಾದ ಅರ್ಥ ಏನು ಗೊತ್ತಾ? ಯಾಕೆ ಯುಗಾದಿಯನ್ನ ನಮ್ಮ ಹೊಸ ವರ್ಷದ ಆರಂಭ ಅಂತ ಕರೀತಾರೆ? ಯಾಕೆ ಈ ದಿನ ಬೇವು ಬೆಲ್ಲ ತಿನ್ಬೇಕು? ಮತ್ತು ಯಾಕೆ ಯುಗಾದಿಯ ಚಂದ್ರನನ್ನು ನೋಡ್ಬೇಕು? ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಹಿಂದೆ ಇರುವ ಪೌರಾಣಿಕ ಕಥೆಗಳು, ವೈಜ್ಞಾನಿಕ ಅರ್ಥ, ಜೊತೆಗೆ ಜೀವನಕ್ಕೆ ಕೊಡುವ ದೊಡ್ಡ ಸಂದೇಶ ಏನು, ಇವೆಲ್ಲವನ್ನು ಇವತ್ತಿನ ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಸಂಹಿತಾ ಸನಾತನ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಆಳವಾದ ತತ್ವಗಳನ್ನ ಸರಳವಾಗಿ ತಿಳಿದುಕೊಳ್ತೇವೆ. ಮನೆ ತುಂಬಾ ಹಬ್ಬದ ವಾತಾವರಣ, ಅಡಿಗೆ ಮನೆಯಲ್ಲಿ ಘಮಘಮ ಅಡಿಗೆಗಳು, ಹೊಸ ಬಟ್ಟೆ ಹಾಕೊಂಡು ಮನೆಯವರೊಟ್ಟಿಗೆ ಊಟ ಮಾಡೋದು. ಹೀಗೆ ಯುಗಾದಿ ಕೇವಲ ಹಬ್ಬ ಅಲ್ಲ, ಇದು ಒಂದು ಹೊಸ ಆರಂಭ. ಮೊದಲು ಯುಗಾದಿ ಅನ್ನೋ ಪದದ ಅರ್ಥ ನೋಡೋಣ. ಯುಗ ಪ್ಲಸ್ ಆದಿ ಅಂದ್ರೆ ಹೊಸ ಯುಗದ ಆರಂಭ. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಂಡ್ಯದ ದಿನವೇ ಯುಗಾದಿ ಹಬ್ಬ ಬರುತ್ತೆ. ಈ ದಿನವನ್ನು ನಮ್ಮ ಹೊಸ ವರ್ಷದ ಮೊದಲ ದಿನ ಎಂದು ಪರಿಗಣಿಸ್ತಾರೆ. ಪುರಾಣಗಳ ಪ್ರಕಾರ ಈ ದಿನಕ್ಕೆ ತುಂಬಾ ದೊಡ್ಡ ಮಹತ್ವ ಇದೆ. ಒಂದು ಪ್ರಾಚೀನ ಗ್ರಂಥ ಇದೆ, ನಿರ್ಣಯ ಸಿಂಧು. ಅದರಲ್ಲಿ ಹೇಳೋ ಪ್ರಕಾರ ಚೈತ್ರ ಮಾಸದ ಮೊದಲ ದಿನ ಸೂರ್ಯೋದಯದ ಸಮಯದಲ್ಲಿ ಬ್ರಹ್ಮದೇವರು ಈ ಜಗತ್ತಿನ ಸೃಷ್ಟಿಯನ್ನು ಆರಂಭಿಸಿದ್ರಂತೆ. ಆ ದಿನವೇ ದಿನಗಳು, ವಾರಗಳು, ಮಾಸಗಳು, ಋತುಗಳು, ವರ್ಷಗಳು ಎಲ್ಲವೂ ಆರಂಭವಾದವು ಅಂತ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಸರಳವಾಗಿ ಹೇಳೋದಾದ್ರೆ ನಮ್ಮ ಪ್ರಪಂಚದ ಕಾಲಗಣನೆ ಆರಂಭವಾದ ದಿನವೇ ಯುಗಾದಿ ಅಂತ ನಂಬಿಕೆ ಇದೆ. ಇಷ್ಟೇ ಅಲ್ಲ, ಯುಗಾದಿಗೆ ರಾಮಾಯಣದ ಜೊತೆಗೂ ಸಂಬಂಧ ಇದೆ. ತ್ರೇತಾಯುಗದಲ್ಲಿ ರಾಮ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿ ಬಂದ ನಂತರ ರಾಮನ ಪಟ್ಟಾಭಿಷೇಕ ನಡೆದ ಕಾಲವು ಇದೇ ಚೈತ್ರ ಮಾಸ ಎಂದು ಹೇಳಲಾಗತ್ತೆ. ಆ ದಿನದಿಂದ ರಾಮರಾಜ್ಯ ಆರಂಭವಾಯಿತು. ಇನ್ನು ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಯಾಕೆ ತಿಂತೀವಿ? ಬೇವು ಕಹಿ, ಬೆಲ್ಲ ಸಿಹಿ. ಜೀವನದಲ್ಲೂ ಹೀಗೆ ಇದೆ. ಕೆಲ ದಿನಗಳು ತುಂಬಾ ಸಂತೋಷ ಕೊಡ್ತವೆ, ಕೆಲ ದಿನಗಳು ಕಷ್ಟ ಕೊಡ್ತವೆ. ನಮ್ಮ ಹಿರಿಯರು ಈ ಎರಡೂ ರುಚಿಗಳನ್ನು ಸೇರಿಸಿ ತಿನ್ನುವ ಪದ್ಧತಿ ಇಟ್ಟಿದ್ದು ಯಾಕೆ ಗೊತ್ತಾ? ಜೀವನದಲ್ಲಿ ಸುಖ ಬಂದಾಗ ಅಹಂಕಾರ ಮಾಡಬಾರದು, ದುಃಖ ಬಂದಾಗ ಕುಗ್ಗಬಾರದು, ಎರಡನ್ನೂ ಸಮವಾಗಿ ಸ್ವೀಕರಿಸಬೇಕು ಅನ್ನೋ ಸಂದೇಶ ಕೊಡಕ್ಕೆ. ಯುಗಾದಿ ದಿನದ ಇನ್ನೊಂದು ಮುಖ್ಯ ಕಾರ್ಯಕ್ರಮ ಅಂದ್ರೆ ಪಂಚಾಂಗ ಶ್ರವಣ. ದೇವಸ್ಥಾನಗಳಲ್ಲಿ ಪಂಡಿತರು ಪಂಚಾಂಗ ಓದ್ತಾರೆ. ಆ ವರ್ಷ ಮಳೆ ಹೇಗಿರಬಹುದು, ಬೆಳೆ ಹೇಗಿರಬಹುದು, ಜನಜೀವನ ಹೇಗಿರಬಹುದು ಎಂದು ವಿವರಿಸ್ತಾರೆ. ಈ ಪದ್ಧತಿ ಮಹಾಭಾರತದ ಕಾಲದಿಂದ ಕೂಡ ನಡ್ಕೊಂಡು ಬರ್ತಿದೆ ಅಂತ ಹೇಳಲಾಗತ್ತೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ. ಯುಗಾದಿ ಚಂದ್ರನ ನೋಡೋ ಪದ್ಧತಿ ಯಾಕೆ ಬಂದಿದೆ? ಇದರ ಹಿಂದೆ ಒಂದು ರೋಚಕ ಕಥೆ ಇದೆ. ಗಣೇಶ ಚತುರ್ಥಿಯ ದಿನ ಒಮ್ಮೆ ಗಣೇಶ ತನ್ನ ವಾಹನವಾದ ಇಲಿಯ ಮೇಲೆ ಹೋಗ್ತಿದ್ರು. ಆಗ ಆಯ ತಪ್ಪಿ ಕೆಳಗ್ ಬಿದ್ರು. ಆಕಾಶದಲ್ಲಿದ್ದ ಚಂದ್ರ ಅದನ್ನ ನೋಡಿ ನಕ್ಕ. ಇದರಿಂದ ಕೋಪಗೊಂಡ ಗಣೇಶ ಚಂದ್ರನಿಗೆ ಶಾಪ ಕೊಟ್ರು, ನಿನ್ನನ್ನು ನೋಡಿದವರಿಗೆ ಅಪವಾದ ಬರುವಂತೆ ಆಗಲಿ ಅಂತ. ನಂತರ ಚಂದ್ರ ತನ್ನ ತಪ್ಪಿಗೆ ಕ್ಷಮೆ ಕೇಳಿದಾಗ ಗಣೇಶ ಒಂದು ವರ ಕೂಡ ಕೊಟ್ರು. ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಿದವರಿಗೆ ಬರುವ ದೋಷ ಯುಗಾದಿಯ ಬಿದಿಗೆ ಚಂದ್ರನನ್ನು ನೋಡಿದರೆ ನಿವಾರಣೆಯಾಗಲಿ ಅಂತ ಆಶೀರ್ವಾದ ನೀಡಿದ್ರು. ಅದಕ್ಕೆ ಯುಗಾದಿ ಚಂದ್ರನ ದರ್ಶನ ಮಾಡುವ ಪದ್ಧತಿ ಬಂದಿದೆ ಅಂತ ಹೇಳಲಾಗತ್ತೆ. ಇನ್ನು ಯುಗಾದಿ ಕೇವಲ ಒಂದು ಹಬ್ಬ ಅಲ್ಲ, ಇದು ಒಂದು ಹೊಸ ಆರಂಭ, ಹೊಸ ಆಶಯ, ಜೀವನದ ದೊಡ್ಡ ಪಾಠ. ಬೇವು ಬೆಲ್ಲ ನಮಗೆ ಹೇಳೋ ಸಂದೇಶ ಏನು ಅಂದ್ರೆ ಜೀವನದಲ್ಲಿ ಸುಖ ಬರುತ್ತದೆ, ದುಃಖವೂ ಬರುತ್ತೆ, ಎರಡನ್ನೂ ಸಮತೋಲನವಾಗಿ ಸ್ವೀಕರಿಸಬೇಕು. ಈ ಹೊಸ ಸಂವತ್ಸರದಲ್ಲಿ ನಿಮ್ಮ ಜೀವನದಲ್ಲಿ ಆರೋಗ್ಯ, ಸಂತೋಷ, ಐಶ್ವರ್ಯ ಎಲ್ಲವೂ ತುಂಬಿರಲಿ ಅಂತ ಆಶಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಂಹಿತಾ ಸನಾತನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯುಗಾದಿ ಹಬ್ಬದ ಶುಭಾಶಯ.